ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೋಡುವ ಮೊದಲು ಒಂದು ಲೈಕ್ ನೀಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಡಿಸೆಂಬರ್ 30ರಂದು ಬರುವ ಅತ್ಯಂತ ಪವಿತ್ರ ದಿನವೇ ಮುಕ್ಕೋಟಿ ಏಕಾದಶಿ. ಇದನ್ನೇ ವೈಕುಂಠ ಏಕಾದಶಿ ಅಂತ ಕೂಡ ಕರೀತಾರೆ. ಈ ದಿನ ವಿಷ್ಣುಮೂರ್ತಿಯನ್ನು ಭಕ್ತಿಯಿಂದ ಆರಾಧನೆ ಮಾಡಿದರೆ ಜೀವಮಾನದಲ್ಲಿ ಕೇಳಿದ ಅನೇಕ ಬೇಡಿಕೆಗಳು ಶೀಘ್ರವಾಗಿ ಫಲವನ್ನು ನೀಡುತ್ತೆ ಎಂಬುದು ಶಾಸ್ತ್ರಗಳ ನಂಬಿಕೆ. ಈ ದಿನ ವೈಕುಂಠ ಲೋಕದ ಉತ್ತರ ದ್ವಾರ ತೆರೆಯುತ್ತದೆ ಎಂಬ ಪೌರಾಣಿಕ ಮಹತ್ವ ಇದೆ. ವಿಷ್ಣು ದೇವಾಲಯದಲ್ಲಿ ಉತ್ತರ ದ್ವಾರ ದರ್ಶನ ಮಾಡಿದರೆ ತಿಳಿದೋ ತಿಳಿಯದೆ ಮಾಡಿದ ಎಷ್ಟೋ ಪಾಪಗಳು ನಾಶವಾಗಿ ರಾಜಯೋಗದ ಅನುಗ್ರಹ ಲಭಿಸುತ್ತೆ ಅಂತ ನಂಬಲಾಗುತ್ತೆ. ಫ್ರೆಂಡ್ಸ್, ಆದರೆ ಇಷ್ಟೊಂದು ಶಕ್ತಿಶಾಲಿಯಾದ ಮುಕ್ಕೋಟಿ ಏಕಾದಶಿ ದಿನ ಕೆಲವು ತಪ್ಪುಗಳನ್ನು ಮಾಡಿದರೆ ಅವು ಇಡೀ ವರ್ಷ ಪೂರ್ತಿ ಕಷ್ಟಗಳ ರೂಪದಲ್ಲಿ ನಿಮಗೆ ಎದುರಾಗಬಹುದು. ಆದ್ದರಿಂದ ಈ ದಿನ ಪಾಲಿಸಬೇಕಾದ ನಿಯಮಗಳು ಮತ್ತು ಮಾಡಬಾರದ ತಪ್ಪುಗಳನ್ನು ಮೊದಲು ನೀವು ತಿಳಿದುಕೊಳ್ಳಲೇಬೇಕು. ಅದು ತುಂಬ ಮುಖ್ಯವಾಗಿರುತ್ತೆ. ಮುಕ್ಕೋಟಿ ಏಕಾದಶಿ ದಿನ 3 ಕೋಟಿ ದೇವತೆಗಳು ಭೂಮಿಗೆ ಇಳಿದು ಭಕ್ತರನ್ನು ಆಶೀರ್ವಾದ ಮಾಡ್ತಾರೆ ಎನ್ನುವ ಪುರಾಣ ಕಥೆ ಇದೆ. ಅಂಥ ದಿನ ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಕಡ್ಡಾಯವಾಗಿ ತಲೆ ಸ್ನಾನ ಮಾಡಿ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿದರೆ ಜಾತಕದ ದೋಷಗಳು ದೂರ ಆಗಿ ಅದೃಷ್ಟ ವೃದ್ಧಿಯಾಗುತ್ತೆ. ಈ ದಿನ ತಡವಾಗಿ ಮಲಗೋದು ಅಥವಾ ಆಲಸ್ಯ ತೋರಿಸೋದು ಶುಭಕರ ಅಲ್ಲ. ನೀವು ಆಯ್ಕೆ ಮಾಡಿದರೆ ಮನೆಯಲ್ಲಿನ ಶಾಂತಿ ಕದಡುವ ಸಾಧ್ಯತೆ ಇದೆ. ಮುಕ್ಕೋಟಿ ಏಕಾದಶಿ ದಿನ ವಿಷ್ಣುವಿಗೆ ಪ್ರಿಯವಾದ ಹಳದಿ ಅಥವಾ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸೋದು ಅತ್ಯಂತ ಮಂಗಳಕರ. ಈ ದಿನ ತುಳಸಿ ದಳಗಳಿಂದ ವಿಷ್ಣು ಮೂರ್ತಿಯನ್ನು ಪೂಜಿಸಿದರೆ ಅನಂತ ಪುಣ್ಯ ಕೋಟಿ ದೊರೆಯುತ್ತೆ ನಿಮಗೆ. ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿಯನ್ನು ತುಳಸಿ ದಳಗಳಿಂದ ಆರಾಧಿಸುವವರಿಗೆ ನೀವು ಇಮೇಜಿನೇ ಮಾಡಿರೋದಿಲ್ಲ, ಅಷ್ಟೊಂದು ಧನಲಾಭ ಅನ್ನೋದು ಉಂಟಾಗುತ್ತೆ. ಸಾಲದ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ಈ ದಿನ ತುಳಸಿ ಗಿಡಕ್ಕೆ ನೀರಾಕಿ ಹಾಲು ಅರ್ಪಣೆ ಮಾಡಿ ತುಳಸಿ ಸುತ್ತ ಪ್ರದಕ್ಷಿಣೆ ಮಾಡಿದರೆ ಸಾಲದ ಒಂದು ಭಾರ ನಿಧಾನವಾಗಿ ಕಡಿಮೆ ಆಗುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಕೂಡ ಇದೆ. ನೀವು ಯಾವುದೇ ಕಾರಣಕ್ಕೂ ಈ ಏಕಾದಶಿ ದಿನ ತುಳಸಿ ಎಲೆಗಳನ್ನು ಕಿತ್ತುಕೊಳ್ಳೋಕ್ಕೆ ಹೋಗಬೇಡಿ. ಈ ದಿನ ತುಳಸಿ ಎಲೆ ಕೀಳೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುವ ಒಂದು ಸಾಧ್ಯತೆ ಕೂಡ ಇದೆ ಅಂತ ಶಾಸ್ತ್ರಗಳು ನಮಗೆ ಹೇಳುತ್ತೆ. ಆದ್ದರಿಂದ ಪೂಜೆಗೆ ಬೇಕಾದ ತುಳಸಿ ದಳಗಳನ್ನು ಮುಂಚಿನ ದಿನವೇ ಒಂದಿನ ಮುಂಚೆನೇ ನೀವು ಹರ್ಕೊಂಡು ಇಟ್ಕೊಂಡ್ಬಿಟ್ಟು ಪೂಜೆ ಸಿದ್ಧತೆಯನ್ನು ಮಾಡ್ಕೊಂಬಿಡಿ. ಮುಕ್ಕೋಟಿ ಏಕಾದಶಿ ಅಂದರೆ 3 ಕೋಟಿ ಏಕಾದಶಿಗಳಿಗೆ ಸಮಾನವಾದ ಮಹತ್ವದ ಹೊಂದಿದ ದಿನ ಅಂತ ಅರ್ಥ. ಈ ದಿನ ವಿಷ್ಣು ದೇವಾಲಯಕ್ಕೆ ಹೋಗಿ ಉತ್ತರ ದ್ವಾರ ದರ್ಶನ ಮಾಡಿದರೆ ವರ್ಷಕ್ಕೊಮ್ಮೆ ಮಾತ್ರ ಸಿಗುವ ಅಪರೂಪದ ಪುಣ್ಯ ನಿಮಗೆ ಲಭಿಸುತ್ತೆ. ಈ ದಿನ ಅನ್ನ ಸೇವನೆ ಮಾಡಬಾರ್ದು ಎಂಥ ನಿಯಮ ಕೂಡ ಇದೆ. ಕಾರಣ ಈ ಏಕಾದಶಿ ದಿನ ಧಾನ್ಯಗಳಲ್ಲಿ ಮುರ ಎಂಬ ಅಸುರನ ವಾಸ ಇದೆ ಅಂತ ನಮಗೆ ಒಂದು ನಂಬಿಕೆ ಕೂಡ ಇದೆ. ಆದ್ದರಿಂದ ಅನ್ನವನ್ನು ಸೇವಿಸಿದರೆ ಅನಾರೋಗ್ಯ ಮತ್ತು ಪಾಪ ಸಂಚಯವಾಗುತ್ತೆ ಅಂತ ಹೇಳಲಾಗುತ್ತೆ. ಈ ದಿನ ಉಪವಾಸ ಅಥವಾ ಹಣ್ಣು ಹಾಲು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸೋದು ಉತ್ತಮ. ಮುಕ್ಕೋಟಿ ಏಕಾದಶಿ ದಿನ ಮನೆಯ ಒಂದು ಹೊಸ್ತಿಲನ್ನು ಲಕ್ಷ್ಮೀ ಸ್ವರೂಪ ಅಂತ ಭಾವಿಸ್ತಾರೆ. ಆದ್ದರಿಂದ ಮನೆಯ ಒಂದು ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಹಚ್ಚಿ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ಸುಂದರವಾದ ರಂಗೋಲಿ ಹಾಕಿ ಹೂ ಇಡಿ. ಈ ದಿನ ಹೊಸ್ತಿಲಿಗೆ ಅರಿಶಿನ ಹಚ್ಚದೇ ಇದ್ದರೆ ಲಕ್ಷ್ಮೀ ಪ್ರವೇಶ ವಿಳಂಬವಾಗುತ್ತೆ ಅಂತ ನಮಗೆ ಶಾಸ್ತ್ರ ಹೇಳುತ್ತೆ. ಯಾವುದೇ ಕಾರಣಕ್ಕೂ ಚಾಕ್ ಪೀಸ್ ಬಳಸಿ ರಂಗೋಲಿ ಹಾಕಬಾರ್ದು. ಅಕ್ಕಿಟ್ಟಿನಿಂದ ಹಾಕಬೇಕು. ಜೊತೆಗೆ ಮನೆ ಬಾಗಿಲಿಗೆ ಮಾವಿನ ತೋರಣ ಕಟ್ಟಿದರೆ ಅಷ್ಟದಾರಿದ್ರ್ಯಗಳು ದೂರವಾಗುತ್ತೆ. ಈ ಪವಿತ್ರ ದಿನ ಮಹಿಳೆಯರು ಯಾವುದೇ ಕಾರಣಕ್ಕೂ ನಿಮ್ದು ಎಷ್ಟೇ ದುಃಖ ಇದ್ರೂ ಕೂಡ ಕಣ್ಣೀರು ಸುರಿಸೋದಕ್ಕೆ ಹೋಗಬೇಡಿ. ದೇವತೆಗಳು ಸಂಚರಿಸುವ ದಿನ ಸ್ತ್ರೀಯರು ಕಣ್ಣೀರು ಮನೆಯ ದುಃಖಕ್ಕೆ ಕಾರಣವಾಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಈ ದಿನ ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಸಂಪೂರ್ಣವಾಗಿ ನಿಷೇಧ. ಕೆಲವರು ಮೊಸರು,
ತೊಗರಿಬೇಳೆ ಧಾನ್ಯಗಳನ್ನು ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ. ಮುಕ್ಕೋಟಿ ಏಕಾದಶಿ ದಿನ ಗೋವಿಗೆ ವಿಶೇಷ ಮಹತ್ವ ಇದೆ. ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸ್ತಾರೆ ಅಂತ ನಂಬಿಕೆ ಇರೋದ್ರಿಂದ ಗೋವಿಗೆ ಬಾಳೆಹಣ್ಣು ನೀಡಿ ಪೂಜೆ ಮಾಡಿದರೆ ಬೇಡಿಕೆಗಳು ನೆರವೇರುತ್ತೆ. ಅತಿಯಾದ ಹಣಕಾಸಿನ ಸಮಸ್ಯೆ ಎದುರಾಗ್ತಾ ಇರುವವರು ಈ ದಿನ ವಿಷ್ಣು ದೇವಾಲಯದಲ್ಲಿ ಕುಳಿತು ವಿಷ್ಣು ಸಹಸ್ರನಾಮ ಪಠನೆ ಮಾಡಿದರೆ ಕೆಲವು ದಿನಗಳಲ್ಲಿ ನಿಮಗೆ ಆರ್ಥಿಕ ತೊಂದರೆಗಳು ಕಡಿಮೆಯಾಗುತ್ತೆ. ಸಂಜೆ 6 ಗಂಟೆಯ ನಂತರ ತುಳಸಿ ಒಂದು ಗಿಡದ ಮುಂದೆ 11 ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡಿದರೆ ಮನೆಗೆ ಲಕ್ಷ್ಮೀ ಪ್ರವೇಶವಾಗುತ್ತೆ ಮತ್ತು ವರ್ಷ ಪೂರ್ತಿ ನಿಮಗೆ ಧನದ ಒಂದು ಅಭಾವ ಅನ್ನೋದು ಕಾಡೋದಿಲ್ಲ. ಈ ದಿನ ಮಧ್ಯಾಹ್ನ ನೀವು ನಿದ್ದೆ ಮಾಡೋದಕ್ಕೆ ಹೋಗಬೇಡಿ. ಏಕಾದಶಿ ದಿನ ಹಗಲು ನಿದ್ದೆ ಮಾಡಿದರೆ ಪೂಜಾ ಫಲ ಅನ್ನೋದು ಸಿಗೋದಿಲ್ಲ ಅಂತ ವೇದ ಪಂಡಿತರು ನಮಗೆ ಹೇಳ್ತಾರೆ. ಇವತ್ತಿನ ದಿನ ಕೂದಲು ಕಟ್ ಮಾಡೋದಾಗಲಿ ಗಡ್ಡ ತೆಗೆಯೋದಾಗಲಿ ಈ ದಿನ ಸಂಪೂರ್ಣ ನಿಷೇಧ. ಇನ್ನು ದಂಪತಿಗಳು ಬ್ರಹ್ಮಚರ್ಯವನ್ನು ಪಾಲಿಸೋದು ಶ್ರೇಷ್ಠ. ಸಂಜೆ ವೇಳೆಗೆ ಮನೆಯನ್ನು ಸ್ವಚ್ಛಗೊಳಿಸಿ ಮನೆ ಮುಂದೆ ದೀಪ ಬೆಳೆಸಿದರೆ ಲಕ್ಷ್ಮೀನಾರಾಯಣರ ಕೃಪೆ ದೊರೆಯುತ್ತೆ. ಈ ದಿನ ಅಶ್ವತ್ಥ ವೃಕ್ಷವನ್ನು ಪೂಜಿಸಿ ನೀರು ಅರ್ಪಿಸಿ ಪ್ರದಕ್ಷಿಣೆ ಮಾಡಿದರೆ ಶನಿ ರಾಹು ಕೇತು ದೋಷಗಳು ಶಮನವಾಗುತ್ತೆ. ವಿವಾಹದಲ್ಲಿ ವಿಳಂಬವಿರುವವರು ಹಳದಿ ದಾರಕ್ಕೆ 11 ಹಳದಿ ಗಂಟೆಗಳನ್ನು ಹಾಕಿ ವಿಷ್ಣುಮೂರ್ತಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿದರೆ ಶೀಘ್ರ ವಿವಾಹ ಯೋಗ ಅನ್ನೋದು ಉಂಟಾಗುತ್ತೆ. ಈ ದಿನ ಗೋವಿಂದ ನಾಮಸ್ಮರಣೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಶಕ್ತಿಶಾಲಿ. ಕನಕದಾರ ಸ್ತೋತ್ರವನ್ನು ಜಪಿಸಿದರೆ ಮನೆಯ ಬಡತನ ನಿವಾರಣೆಯಾಗುತ್ತೆ. ಮುಕ್ಕೋಟಿ ಏಕಾದಶಿ ದಿನ ಕೋಪ ಕೆಟ್ಟ ಮಾತು ವಾಗ್ವಾದಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಈ ದಿನ ಮಾಡುವ ದಹನ ಧರ್ಮಗಳಿಗೆ ಅಶ್ವಮೇಧ ಯಾಗದ ಪುಣ್ಯ ಸಮಾನವಾಗಿರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ದಾನ ಮಾಡಿ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ಈ ರೀತಿಯಾಗಿ ಮುಕ್ಕೋಟಿ ಏಕಾದಶಿಯ ಶ್ರದ್ಧಾಭಕ್ತಿಯಿಂದ ನೀವು ಮಾಡಿದ್ದೇ ಆದರೆ ಇಡೀ ವರ್ಷ ದೇವರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.